ಸ್ಯಾಂಡಲ್ವುಡ್ನ ದಾಸ ದರ್ಶನ್ ಸದ್ಯ ಕಾಟೇರ ಸಕ್ಸಸ್ ಖುಷಿಯಲ್ಲಿದ್ದಾರೆ. ಮೊದಲ ದಿನದಿಂದಲೂ ಸಿನಿಮಾ ಚೆನ್ನಾಗಿ ಹೋಗುತ್ತಿದೆ. ಮೂರನೇ ವಾರವೂ ಸಿನಿಮಾ ಮುನ್ನುಗ್ಗುತ್ತಿದೆ. ಕಾಟೇರ ನೋಡದೇ ಇರೋರು ಥಿಯೇಟರ್ಗೆ ಬಂದು ಸಿನಿಮಾ ನೋಡುತ್ತಿದ್ದಾರೆ. ಮಲ್ಟಿಪ್ಲೆಕ್ಸ್ನಲ್ಲಿ ಚಿತ್ರ ಮೋಡಿ ಮಾಡುತ್ತಲೇ ಇದೆ. ಆದರೆ ಕಾಟೇರ ಆದ್ಮೇಲೆ ದಾಸ ದರ್ಶನ್ ಯಾವ ಚಿತ್ರ ಮಾಡುತ್ತಿದ್ದಾರೆ? ದರ್ಶನ್ ನಟನೆಯ ಮುಂದಿನ ಚಿತ್ರ ಯಾವುದು? ದರ್ಶನ್ ಮುಂದಿನ ಸಿನಿಮಾ ಡೈರೆಕ್ಟರ್ ಯಾರು? ಈ ಎಲ್ಲ ಕುತೂಹಲ ಹುಟ್ಟಿಕೊಂಡಿವೆ. ಹಾಗೆ ಈ ಪ್ರಶ್ನೆ ಜೊತೆಗೆ ಇಬ್ಬರು ಡೈರೆಕ್ಟರ್ ಹೆಸರು ಕೇಳಿ ಬರುತ್ತಿದೆ. ಈಗಾಗಲೇ ಅವರ ಸಿನಿಮಾಗಳು ಅನೌನ್ಸ್ ಕೂಡ ಆಗಿವೆ. ಆ ಇಬ್ಬರಲ್ಲಿ ಯಾರ ಸಿನಿಮಾ ಶುರುವಾಗುತ್ತದೆ? ಈ ಪ್ರಶ್ನೆ ಸುತ್ತ ಒಂದು ಸ್ಟೋರಿ ಇಲ್ಲಿದೆ. ಕಾಟೇರ ಚೆನ್ನಾಗಿಯೇ ಓಡುತ್ತಿದೆ. ಸಿನಿಮಾ ಪ್ರೇಮಿಗಳು ಇದನ್ನ ಮೆಚ್ಚಿದ್ದಾರೆ. ಫ್ಯಾನ್ಸ್ ಹಬ್ಬ ಮಾಡುತ್ತಿದ್ದಾರೆ. ಮೂರನೇ ವಾರವೂ ಚಿತ್ರ ಮುನ್ನುಗ್ಗುತ್ತಿದೆ. ಇದರಿಂದ ತುಂಬಾ ಖುಷಿಯಾಗಿರೋ ದರ್ಶನ್ ಮೊನ್ನೆ ದುಬೈಗೆ ಹೋಗಿದ್ದರು. ಅಲ್ಲೂ ಕಾಟೇರ ಚಿತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈ ನಡುವೆ ಈಗ ಕಾಟೇರ ಸಿನಿಮಾ ಬಳಿಕ ದಾಸ ದರ್ಶನ್ ಯಾವ ಚಿತ್ರ ಮಾಡ್ತಾರೆ ಅನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ. ಈ ಪ್ರಶ್ನೆ ಹುಟ್ಟಿಕೊಳ್ಳಲು ಎರಡು ಕಾರಣಗಳಿವೆ. ಒಂದು, ಕಾಟೇರ ಸಕ್ಸಸ್ ಆಗಿದೆ. ಇನ್ನೊಂದು, ಈಗಾಗಲೇ 2 ಸಿನಿಮಾ ಅನೌನ್ಸ್ ಆಗಿವೆ. ಇವೆರಡರಲ್ಲಿ ಯಾವ ಚಿತ್ರವನ್ನ ದಾಸ ದರ್ಶನ್ ಆಯ್ಕೆ ಮಾಡ್ತಾರೆ ಅನ್ನೋ ಕುತೂಹಲ ಜಾಸ್ತಿ ಆಗಿದೆ. ಕಾಟೇರ ಬಳಿಕ ಜೋಗಿ ಪ್ರೇಮ್ ಜೊತೆ ಸಿನಿಮಾ ಮಾಡ್ತಾರ ದರ್ಶನ್? ಕರಿಯ ಸಿನಿಮಾ ಆದ್ಮೇಲೆ ಜೋಗಿ ಪ್ರೇಮ್ ಜೊತೆಗೆ ದಾಸ ದರ್ಶನ್ ಕೆಲಸ ಮಾಡಿಯೇ ಇಲ್ಲ. ಆದರೆ ಈಗ ಈ ಜೋಡಿ KVN ಪ್ರೊಡಕ್ಷನ್ ಹೌಸ್ಗಾಗಿಯೇ ಒಂದು ಸಿನಿಮಾ ಮಾಡಲು ಒಪ್ಪಿಕೊಂಡಿದೆ. ಈ ಮೂಲಕ ಮತ್ತೆ ಒಂದಾಗಿರೋ ದರ್ಶನ್ ಮತ್ತು ಜೋಗಿ ಪ್ರೇಮ್ ಹೊಸದೇನೋ ಕೊಡೋಕೆ ಹೊರಟಿದ್ದಾರೆ. ಆದರೆ ಈ ಚಿತ್ರದ ಅನೌನ್ಸ್ಮೆಂಟ್ ಮಾತ್ರ ಆಗಿದೆ. ಇತರ ವಿಚಾರಗಳೇನು ಇನ್ನೂ ಹೊರಬಂದಿಲ್ಲ. ಇನ್ನೊಂದು ಕಡೆ ಜೋಗಿ ಪ್ರೇಮ್ KD ಚಿತ್ರದ ಪಾರ್ಟ್ 2 ಸಿನಿಮಾ ಮಾಡ್ತಾರೆ ಅನ್ನೋ ಸುದ್ದಿ ಇದೆ. ಹಾಗಾಗಿ ದರ್ಶನ್ ಮುಂದಿನ ಚಿತ್ರ ಜೋಗಿ ಪ್ರೇಮ್ ಜೊತೆಗೆ ಇರಲಿಕ್ಕಿಲ್ಲ ಅಂತಲೇ ಹೇಳ್ಬಹುದು. ತಾರಕ್ ಡೈರೆಕ್ಟರ್ ಮಿಲನ ಪ್ರಕಾಶ್ ಸಿನಿಮಾ ಮಾಡ್ತಾರ ದರ್ಶನ್? ಮಿಲನ ಚಿತ್ರ ಖ್ಯಾತಿಯ ಡೈರೆಕ್ಟರ್ ಮಿಲನ ಪ್ರಕಾಶ್ ಈ ಹಿಂದೆ ದರ್ಶನ್ ಜೊತೆಗೆ ತಾರಕ್ ಚಿತ್ರ ಮಾಡಿದ್ದರು. ಆದರೆ ಇದೀಗ ಮತ್ತೊಂದು ಚಿತ್ರ ಮಾಡುತ್ತಿದ್ದಾರೆ. ಈ ಚಿತ್ರಕ್ಕೆ ಡೆವಿಲ್ ಅನ್ನುವ ಟೈಟಲ್ ಕೂಡ ಇದೆ. ಈ ಸಿನಿಮಾದ ಒಂದಷ್ಟು ಪೋಸ್ಟರ್ ಸೋಷಿಯಲ್ ಮೀಡಿಯಾದಲ್ಲೂ ಹರಿದಾಡುತ್ತಿವೆ. ಆದರೆ ಡೈರೆಕ್ಟರ್ ಮಿಲನ ಪ್ರಕಾಶ್ ಈ ಫೋಟೋಗಳನ್ನ ಅಧಿಕೃತ ಫೋಟೋ ಅಲ್ವೇ ಅಲ್ಲ ಅಂತ ಹೇಳಿದ್ದಾರೆ. ಇದು ಬಿಟ್ರೆ ಈ ಚಿತ್ರವನ್ನ ದರ್ಶನ್ ಮಾಡುತ್ತಿದ್ದಾರೆ. ಆದರೆ ಕಾಟೇರ ಸಕ್ಸಸ್ ಎಲ್ಲ ಮುಗಿದ ಮೇಲೆ ದರ್ಶನ್ ಎತ್ತಿಕೊಳ್ಳುವ ಮೊದಲ ಪ್ರಾಜೆಕ್ಟ್ ಯಾವುದು? ಈ ಒಂದು ಕುತೂಹಲ ಹಾಗೇ ಇದೆ. ಇನ್ನುಳಿದಂತೆ ದರ್ಶನ್ ಸದ್ಯ ಜನರು ಕಾಟೇರ ಚಿತ್ರಕ್ಕೆ ತೋರಿದ ಪ್ರೀತಿಯನ್ನ ಸ್ವೀಕರಿಸುತ್ತಿದ್ದಾರೆ ಅಂತಲೇ ಹೇಳ್ಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.